ಹೇಳಿದ್ರೆ ಅವ್ರು ನೆನಪಾಯ್ತು ವೀರಪ್ಪನಿಗೆ. ಅದಾಗುದೇ ಅದು. ವೀರಪ್ಪ ಹಿಂದೇನು ವಿಶೇಷ? ಒಂದು ನಾಡ ಹಬ್ಬ ಹಾಗೆ ಕಾಡ ಹಬ್ಬ. ಕಾಡ ಹಬ್ಬ ಅಲ್ವಾ? ಕಾಡವನ ಪೂಜೆ. ಹೌದು. ಎಲ್ಲ ಸಿದ್ಧತೆಯನ್ನ ಮಾಡ್ಲಿಕ್ಕೆ ಹೇಳಿದ್ನಲ್ವಾ? ಎಲ್ಲ ಸಿದ್ಧತೆ ಆಗಿದೆ. ಏನೆಲ್ಲ ಮಾಡಿದ್ಯಾ? ಒಂದು 25 ಬೋಂಡ ಇದೆ, ಚೀಲಕ್ಕೆ ಹಾಕಿ ತುಂಬಿಸಿಟ್ಟಿದ್ದೇನೆ. ಏನ್ ಮಾಡಿದೆ? 25 ಬೋಂಡ. ಯಾವ ಬೋಂಡುವ? ಬೋಂಡ ಎಳನೀರು. ತಾಯಿಗೆ ಅಭಿಷೇಕ ಮಾಡ್ಲಿಕ್ಕೆ. ಹೌದು. ಸರಿ. ಇನ್ನು ಮೇಕೆ ಇದೆ, ಒಂದು 50 ಮೇಕೆ. ಮೇಕೆ ಕಟ್ಟು. 50 ಮೇಕೆ ತರೋದ್ ಬದಲು ನೀವು ಒಬ್ರು ಸಾಕಾಗುದಿಲ್ವಾ? ಅದೇ ಕಡಿಲಿಕ್ಕೆ ಒಬ್ರು ಸಾಕು ಕಡಿಲಿಕ್ಕೆ. 50 ಮೇಕೆ ಅಂತ ಅಲ್ಲೇ ಬೈಯೂರಿ ಮೇಕೆ ಕಟ್ಟು. ಮೇಕೆ ಕಟ್ಟೇನಾರ ಇವ್ರೆ? ಮೇಕೆ ಕಟ್ಟಾಕಿ ಮೇಕೆ. ಸರಿ. ಮತ್ತೆ ಹೂ ಹಣ್ಣು ಎಲ್ಲ ಸಿದ್ಧತೆ ಆಗಿದೆ. ಎಲ್ಲ ಸಿದ್ಧತೆ ಮಾಡಿಟ್ಟಿದ್ದೀಯ? ಎಲ್ಲ ಆಗಿದೆ. ಕಾಡಬ್ಬಕ್ಕೆ ಇವ್ರಿಬ್ರು ಅಪ್ಪ ಮಗಳು ಬಂದಿದ್ದಾರೆ. ಅಜ್ಜ ಮೊಮ್ಮಗಳ ಸಂತೋಷ ಆಗಿ ಬಂದಿದೆ. ಅಜ್ಜ ಮೊಮ್ಮಗಳು ಅಲ್ಲ, ಅಣ್ಣ ತಂಗಿನೂ ಅಲ್ಲ. ಮತ್ತೆ ಅವಳು ನನ್ನ ಪ್ರೇಷ್, ಪ್ರಿಯತಮ ಪ್ರೇಷ್. ಅಲ್ಲ ವೈಯರ್ ಬೆಂಕಿ ಯಾರು ಸಿಗ್ಲಿಲ್ವಾ ನಿಮ್ಗೆ? ಯಾಕೆ? ನೀನು ಹೊಟ್ಟೆ ಕಿಚ್ಚ ಆಯ್ತೇನ? ನಮ್ ಬೇಡ, ನಮ್ಮ ಎಲ್ಲ ಮಾಡ್ಕೊಂಡಿಟ್ಟಿದ್ದೆ, ವ್ಯವಸ್ಥೆ ಮಾಡಿಟ್ಕೊಂಡು ನಮ್ ಬೇಡ. ಅದಕ್ಕಲ್ಲ, ಅವನಿಗೆ ಯಾವ ಊರಲ್ಲಿಯೂ ಹೆಣ್ಣು ಸಿಕ್ಕುದಿಲ್ಲ, ನಾನು ಯಾವ ಸಂತೆಯಲ್ಲೂ ಮಾರಾಟ ಆಗುದಿಲ್ಲ. ಹಾಗೆ ಅಂದ್ರೆ ನನಗೆ ಸಿಕ್ಕಿದ್ಯಲ್ಲ, ಇವು ಒಪ್ಪಿಗೆ ಇದೆ. ಹಾಗೆ ಅಂತೆ ಮಹಾರಾಜ ಮಹಾರಾಜರಿಗೆ ಜಯವಾಗಲಿ. ಮಹಾರಾಣಿ ಅಮ್ಮ. ನೀನು ಮಹಾರಾಣಿ ಅಮ್ಮ ಅಂತ ಹೇಳಿದ, ಮಾರುತಿ ಅಮ್ಮ ಅಂತ ಹೇಳಿದ? ಮಾರುತಿ ಅಮ್ಮ ನಿಮ್ಗೆ ಕೈಕಾಲಿಗೆಲ್ಲ ನೀರು ಬಂತ ಅಂತ ಕಾಯಿಲೆ ನನಗಿಲ್ಲ. ಅಲ್ಲ ಕಾಯಿಲೆ ಅಲ್ಲ, ಕೈಕಾಲು ತೊಳೆಯೋದಕ್ಕೆ ಅದು ಬಂತು, ಆ ವ್ಯವಸ್ಥೆ ಉಂಟು. ಇವತ್ತಿನ ವ್ಯವಸ್ಥೆ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಒಳ್ಳೆ ವ್ಯವಸ್ಥೆ. ಹೌದು, ಸಾಕು ಸಾಕು ಎನ್ನುವಷ್ಟು ವ್ಯವಸ್ಥೆ ಇವತ್ತು. ಹೌದಪ್ಪ. ನಾಳೆ ನಿರೀಕ್ಷೆ ಮಾಡ್ಬಾರ್ದು. ಇಲ್ಲ, ಅದಕ್ಕೆ ನಾನು ಹಿಡ್ಕೊಂಡಿದ್ದೇನೆ, ಇವತ್ತು ಚೀಲಕ್ಕೆ ಹಾಕಿದ್ದೇನೆ, ನಾಳೆ ಸಿಗುದಿಲ್ಲ ಅಂತ. ಯಾವ್ದು ಅವ್ರು ಹೇಳಿದ್ದು? ಇರ್ಲಿ, ವ್ಯವಸ್ಥೆ ಅದೇ. ಹೌದು. ಮಹಾರಾಜರು ತಾಯಿಯ ದೇವಿಗೆ ಸಕಲ ಸಿದ್ಧತೆ ಆಗಿದೆ, ಪೂಜೆ ಶುರು ಮಾಡಬಹುದೇ? ಇನ್ಸೂರ್ ಮಾಡಿ. ಏನ್ ಮಾಡುದು? ಪೂಜೆ ಎಷ್ಟು ವರ್ಷಕ್ಕೆ? ಇನ್ನು ಶುರು. ಸರಿ. ಅದು ಕ್ರಮ ಉಂಟು ಒಟ್ಟು. ಆಯ್ತಾ? ಇದ್ದದ್ದು ನದನ ತೆಗಿದೆ. ಆಯ್ತಲ್ಲ, ಎಂತ ಮಾಡುದು ಈಗ? ಹಾಗೆ ಹೇಳ್ತಾ ಒಂದು ಕೆಲಸ ಮಾಡಿ, ನೀವು ಕೋಲಲ್ಲಿ ಬರ್ಸಿ. ಆಯ್ತಾ? ಎಂತದ? ಎಂತ ತುಳಸಿ ಪೂಜೆ ಇದು? ತಾಯಿ ಪೂಜೆ ಇದು? ಮನೆಯಲ್ಲಿ ವಸಂತ ಮುಗಿಸಿ ಬಂದದ್ದು ಈಗ. ಅದನ್ನೇ ಒಬ್ಬನೇ ಮಂದಿ ಎಲ್ಲ ಬಂದ್ರೆ? ಇಲ್ಲ, ಒಬ್ಬನೇ. ಇದು ಎಲ್ಲಿ ಹಾಕುವುದು? ತಲೆಗೆ. ತಲೆಗೆ ಹಾಕ್ಬೇಕಾ? ನನ್ನ ತಲೆಗಲ್ವೇ, ಮತ್ತೆ ದೇವರ ತಲೆಗೆ. ಹೌದಾ? ಮಾತನಾಡ ಬಾಯಿಂದ ಹೇಳು. ನನ್ನ ಬೇಡಿಕೆ ಏನಾಯ್ತಪ್ಪ? ನನ್ನ ಹೆಂಡತಿ ಹೊಟ್ಟೆಗೆ ಒಂದೇ ಒಂದು ಹುಳ ಹುಟ್ಲಿಲ್ಲ. ಒಂದೇ ಒಂದು ಹುಳ ಹುಟ್ಲಿಲ್ಲ. ಮದುವೆಯಾಗಿ ಬಹಳ ವರ್ಷ ಆದ್ರೂ ಕೆಲವು ಸಮಯ ಆಯ್ತು, ಒಂದು ಹುಳ ಹುಟ್ಲಿಲ್ಲ. ಒಂದಿಲ್ಲ. ಒಂದು ಕೆಲಸ ಮಾಡಿ, ಏನು? ಒಂದು ಡಬ್ಬಿ ಜೋನಿ ಬೆಲ್ಲ ತಿನ್ನಿಸಿ, ಇಂಥ ದೊಡ್ಡ ಹುಳ. ಮತ್ತೇನ? ಒಂದೇ ಒಂದು ಕೋಡಿ ಹುಟ್ಲಿಲ್ಲ ಅಂತ. ಯಾವ್ದು? ಒಂದೇ ಒಂದು ಕದ್ರು ಕೋಡಿ ಹುಟ್ಲಿಲ್ಲ. ಕದ್ರು ಕೋಡಿ ಹುಟ್ಲಿಕ್ಕೆ ಸುಗ್ಗಿ ಗದ್ದೆ ಅದು. ಸೀಸು ಅದು ನಿಮ್ಮ ಹೊಟ್ಟೆಲ್ಲ ಹುಟ್ಟಬೇಕದು. ಹಾಗಲ್ವಾ ಶಿಶು? ಆ ಬಗ್ಗೆ ಸ್ವಲ್ಪ ಬೇಡ್ಕೊಳ್ಳಿ. ಭಯಪಡ್ಬೇಡ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆಯ್ತಾ? ಇದು ನೀವು ಅಳುವುದು ಯಾಕೆ? ಅಳುವುದು ಅಲ್ಲ, ಅದು ಭಾವನೆ ವ್ಯಕ್ತಪಡಿಸುವುದು. ಅದ್ರಲ್ಲ ಬಂತದು? ಅದೆಲ್ಲ ಬರ್ತದೆ. ಅಮ್ಮ,
ಹೇಳ್ಲಿಕ್ಕೆ ಬೇರೇನಿಲ್ಲ ತಾಯಿ. ಇಲ್ಲದಿದ್ರೆ ಮುಗಿಸಿ ಇಲ್ಲಿ ಯಾಕೆ ಸುಮ್ಮನೆ ಹಾಗಲ್ವೇ ವಿಷಯ ಉಂಟು. ಏನು ಹೇಳಲಿಕ್ಕಿಲ್ಲದ್ರೆ ಮುಗಿಸಿ. ನೀನ್ ನಿಲ್ಲಿ ಸ್ವಲ್ಪ ಹೇಳ್ತೇನೆ. ಅಮ್ಮ, ಮಕ್ಕಳು ಮಾಡುವಂತ ಸೇವೆಯಲ್ಲಿ ಅಯ್ಯೋ ದೇವ್ರೇ, ಇಲ್ಲಿ ಬನ್ನಿ. ಏನಾಯ್ತು? ನೀವೇನ್ ಹೇಳುದು? ನರಕ ಕರ್ಣ ಕಠೋರವಾದಂತ ನುಡಿಗಳನ್ನ ಆಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳೆಲ್ಲ ಇರುವಾಗ ಎಂತ ಹೇಳುದು ನೀವು? ಹೆಣ್ಣು ಮಕ್ಕಳ? ಹೌದು, ಹೆಣ್ಣು ಮಕ್ಕಳು ಯಾರಿದ್ದಾರೆ? ಅಲ್ಲಿ ಅಮ್ಮ ಇದ್ದಾರೆ. ಹೌದು. ನಾನು ನೀನು ನಾನೇನು ಹೇಳ್ದೆ? ಹ. ಮಕ್ಕಳು ಮಾಡುವಂತ ಸೇವೆ. ಹೇಳೋದಕ್ಕೆ ಕಾರಣ ಉಂಟು. ನಾವೆಲ್ಲರೂ ಮಕ್ಕಳು, ಅವಳು ತಾಯಿ. ತಾಯಿಯಲ್ಲಿ ಮಕ್ಕಳಾಗಿ ನಾವು ಬೇಡಿಕೊಳ್ಳುವುದು. ನಾನು ನರಕ ಎಂತೆಲ್ಲ ಹೇಳ್ತಾರೆ. ನಿನ್ನ ಕರ್ಮದ ನರಕ ನೀನು. ನರಕದಿಂದ ಬಂದೆ ನೀನು. ಅವ್ವ ಕಾಳವ್ವ, ಇಷ್ಟು ವರ್ಷಗಳ ಕಾಲ ಮಳೆ ಬೆಲೆ ಎನ್ನುವುದು ಎಲ್ಲ ನಿನ್ನ ಕೃಪೆಯಿಂದ ಆಗ್ತದೆ ತಾಯಿ. ಮುಂದೆ ಕೂಡ ಈ ಕಾಡ ಜನರ ಮೇಲೆ ನಿನ್ನ ಆಶೀರ್ವಾದ ಸದಾ ಇರಲಿ ತಾಯಿ, ಸದಾ ಇರಲಿ. ಓಂ ಕಾಳುವ. ಎಂತ ಮಾಡಿದ ನೀನು? ಎಂತ ಮಾಡಿದ? ಇಲ್ಲ ಬಾ. ಗೊತ್ತಾಗ್ತದೆ, ಸರಿ ಮಾಡ್ಬಾರ್ಯಾ? ಎಂತ ಸರಿ ಮಾಡ? ನಮ್ಮಿಬ್ಬರು ಮಾತುಕತೆ ಮುಂದಾಗಿದೆ ಅಂತ ಪಾಪ. ಇಲ್ಲ ತಾಗ್ಲಿಲ್ಲ. ಎಣ್ಣೆ ಉಂಟು, ಹಾಗೆ ಬಿದ್ರಲ್ಲ ಎಣ್ಣೆ ಉಂಟು. ತಾಗಿದ್ರೆ ನೀನು ಎಂತ ಮಾಡಿದ್ದ? ಎಂತ ಮಾಡಿದ್ದ? ದೇವರಿಗೆ ಅಡ್ಡ ಬಿದ್ದದ್ದು. ಹೆಣ್ಣು ಮಕ್ಕಳು ಹಾಗಿರ್ತಾರ? ನನಗೆ ಗೊತ್ತಿಲ್ಲ. ನೀನು ಅದಲ್ಲ. ಅಯ್ಯೋ ಸುಮ್ಮನೆ ಈಗ ಪೂಜೆ ಎಲ್ಲ ಆಯ್ತು, ಇನ್ನು ಹಾಡು ಕುಣಿತ ಉಂಟು ನಮ್ದು. ಇಲ್ಲಿ ಕೆಳಗೋದ್ರೆ ಅದು ಉಂಟು. ಏನು ನೀವು ಹೇಳಿದ್ದು ಹಾಡು ಹೋಗಿ ಕುಣಿದಲ್ಲ, ನಾವೇ ಹಾಡ್ಕೊಂಡು ನಾವೇ ಕುಣಿ. ನೀವೇ ಹಾಡಿ ನೀವೇ ಕುಣಿಯೋದು. ಯಾವ್ದು ಬುದ್ಧಿ? ಅದೇ ಸಾಂಕ್ರಾಮಿಕ ಕಾರ್ಯಕ್ರಮ. ಅದು ರೋಗ ಇರೋದು ನಿನಗೆ. ಸರಿ ಉಂಟಾ? ಸಾಂಕ್ರಾಮಿಕ ಕಾರ್ಯಕ್ರಮ ಅದಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ. ಅದೇ ಅದೇ ಅದೇ. ತಾಯಿಗೆ ಪ್ರೀತ್ಯರ್ಥವಾದಂತ ನಾಟ್ಯಲ್ಲಿ ಪ್ರಾರಂಭ ಮಾಡಿ. ಆಸನ ಸ್ವೀಕರಿಸಿ. ಕಾಡಿನಪ್ಪೆ ಬಲಿಯ ವೈಷ್ಣ ಎಂದಾಳ ಹಬ್ಬ ಮಾಡ ಅಂದಳ ಹಬ್ಬ ಮಾಡ ಅಂದಳ ಓಹೋ ಭಕ್ತಿಯ ಸೂಸಿ ಶಕ್ತಿಯ ನೀಡುತ್ತ ಕಲಸುವೆ ಕೇಳಿ ಅಂದಾಳ ಭಕ್ತಿಯ ಸೂಸಿ ಶಕ್ತಿಯ ನೀಡುತ್ತ ಕಲಸುವೆ ಕೇಳಿ ಅಂದಾಳ ಕಲಸುವೆ ಕೇಳಿ ಅಂದಾಳ ಕಾಡಿನ ಉಸಿರು ಆಹಾ ಆಹಾ ನಾಡೆಲ್ಲ ಹಸಿರು ಓಹೋ ಕಾಡಿನ ಉಸಿರು ಆಹಾ ಆಹಾ ನಾಡೆಲ್ಲ ಹಸಿರು ಓಹೋ ನೀಡಿದೆ ಉಲ್ಲಾಸ ಕಾಡೆಲ್ಲ ಸಂತೋಷ ನೀಡಿದೆ ಉಲ್ಲಾಸ ಕಾಡೆಲ್ಲ ಸಂತೋಷ ಹಾಡುವ ಬಂದಣ್ಣ ಜಯ ಘೋಷ ಹಾಡುವ ಬಂದಣ್ಣ ಜಯ ಘೋಷ ಹಾಡುವ ಬಂದಣ್ಣ ಜಯ ಘೋಷ ಆನೆಯು ಜಿಂಕೆಯು ಇಲ್ಲುಂಟು ಆನೆ ಮದ್ದಾನೆ ಆನೆ ಮದ್ದಾನೆ ಆನೆ ಮದ್ದಾನೆ ಆನೆಯು ಜಿಂಕೆಯು ಇಲ್ಲುಂಟು ಜಿಂಕೆ ಜಿಂಕೆ ಆನೆಯು ಜಿಂಕೆಯು ಇಲ್ಲುಂಟು ಕರಡಿ ಸಾರಂಗ ಕಾಣುವ ಕಣ್ಣಿಗೆ ಸೊಗಸುಂಟು ಕಾಣುವ ಕಣ್ಣಿಗೆ ಸೊಗಸುಂಟು ಕರಡಿ ಸಾರಂಗದ ಹಿಂಡುಂಟು ಕರಡಿ 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 ಸಾರಂಗದ ಹಿಂಡುಂಟು ಕರಡಿ ಸಾರಂಗದ ಹಿಂಡುಂಟು ಮರಮಟ್ಟು ಗಂಧದ ಸಾಲುಂಟು
ಸಾಲುಂಟು ಮರಮಟ್ಟು ಗಂಧದ ಸಾಲುಂಟು ಮರಮಟ್ಟು ಗಂಧದ ಸಾಲುಂಟು ಕಾಡಿನ ಬೇಲಗಳ ಹಬ್ಬವ ಮಾಡೆಂದು ನುಡಿದಾಳ ಭಕ್ತಿಯ ಸೂಸಿ ಶಕ್ತಿಯ ನೀಡುತ್ತ ಕರಸುವೆ ಕೇಳಿ ಅಂದಳ ಎಂತ ಮಾಡಿದ್ದು ಗೊತ್ತಾಗ್ತದೆ. ಅದು ಅಲ್ಲೇ ಕೂತದ್ದು ಆಯಾಸ ಆಯ್ತಲ್ಲ, ಗೊತ್ತೇ ಆಗುದಿಲ್ಲ ಹಾಗೆ ಕೂತ್ರೆ. ಯಾವುದಕ್ಕೆ? ಎಲ್ಲದಕ್ಕೂ. ಹೇಗಾಯ್ತು ನಾಟ್ಯ? ಬಹಳ ಚಂದವಾಗಿ ನಾಟ್ಯವನ್ನು ಮಾಡಿದವರು ನೀವಿದ್ದೀರ. ತಾಯಿಗೆ ಪ್ರೀತ್ಯರ್ಥವಾದದ್ದು ನಾಟ್ಯ, ಅದನ್ನ ಮಾಡಿ ತಾಯಿಗೆ ಸಂತೋಷ ಪಡಿಸಿದವರು ನೀವಿದ್ದೀರ. ಹಾಗಂತ ಇಲ್ಲಿಗೆ ಮುಗಿಬಾರದು. ಜಾತ್ರಾ ಮಹೋತ್ಸವನ ಕಣ್ತುಂಬಿಸಿಕೊಳ್ಬೇಕು. ಎಲ್ಲರೂ ಬನ್ನಿ. ಕಣ್ಣನೆ ಸೆಳೆಯ ನಿರ್ದಯನೆ ಮುಂದಿನ ಬಾಳಿನ ಪದವನೆ ಕಾಣದೆ ನೊಂದೆನು ಬೆಂದೆನು ಬಾಳಿನಲಿ ನೊಂದೆನು ಬೆಂದೆನು ಬಾಳಿನಲಿ ಎಲ್ಲರನ್ನ ಕೂಡಿ ಬೆರೆತು ಮಾಡುವ ಕಾಲಕ್ಕೆ ವಿಧಿಯ ಕ್ರೂರತೆಗೆ ಒಳಗಾಗಿ ಎಲ್ಲರಿಂದ ತೊರೆದು ಕಾಡುವಾಸಿಗಳನ್ನು ಆಶ್ರಯಿಸಿ ಬದುಕುವಂತಾಯ್ತಲ್ಲ. ಮಹಾರಾಜನ ಮಗಳದ ಅರಮನೆಯಲ್ಲಿ ಇರಬೇಕಾದವಳು, ಆದ್ರೆ ಯುಕ್ತ ನೇತ್ರಗಳಲ್ಲಿ ದೃಷ್ಟಿಯನ್ನ ಕಳೆದುಕೊಂಡು ಈ ಹೊತ್ತಿಗೆ ಕಾಡಿನಲ್ಲಿ ಬದುಕುವಂತಾಯ್ತಲ್ಲ. ಕಷ್ಟಗಳನ್ನ ಕರೆತಂದಂತಹ ಕಾಲನ ಕಾಲ ಬಳಿಯಲ್ಲಿ ಕುಳಿತು ಕಣ್ಣೀರು ಸುರಿಸಿದರೂ ಕೂಡ ಕರುಣೆ ಬಾರಿಲ್ಲ ಅಂತ ಆದ್ರೆ ಇದೆಲ್ಲವೂ ದೈವ ವಿದಿತವಾದದ್ದು. ಯಾರಿದ್ದರೆ ದೇವರ ಅನುಗ್ರಹ ಬಂದಿರಬೇಕಲ್ಲ. ದೇವರನ್ನ ಸ್ಮರಿಸುತ್ತಾ ಮುಂದುವರಿತೇನಂತೆ. ಮುಂದಿನ ಬಾಳಿನ ಪದವನೆ ಕಾಣದೆ ನೊಂದೆನು ಬೆಂದೆನು ಬಾಳಿನಲಿ ನೊಂದೆನು ಬೆಂದೆನು ಬಾಳಿನಲಿ ನೊಂದೆನು ಬೆಂದೆನು ಯಾರಮ್ಮ ಜದುರಿ ನೀ ನಾನಾದ ಬಣರುಗು ತೋರುತ್ತಿದೆ ಗನಗುಜಳಾಗಿ ಘೋರ ಕಾಂತಾರ ನಿವಾಸಿಗರ ಮೋಗದಗೆ ಸಾರಿದಿರುಗಿದೆಯ ನುಡಿ ಬೇಗ ಯಾರಮ್ಮ ಇನ್ನು ಹಾಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ತಪ್ಪಾಗಿ ತಿಳಿದುಕೊಳ್ಬೇಡ. ಯಾಕೆಂದ್ರೆ ಈ ಕಾಡಿನಲ್ಲಿ ಕಾಡ ಜನರೊಟ್ಟಿಗೆ ಇದ್ದವಳು ನೀನು. ಆದ್ರೆ ನಿನ್ನನ್ನ ಕಂಡಾಕ್ಷಣವೇ ಅರ್ಥೈಸಿಕೊಂಡೆ ನೀನು ಕಾಡಕನ್ನೇ ಅಲ್ಲ ಎನ್ನುವ ಹಾಗೆ. ಯಾಕೆಂದ್ರೆ ನಿನ್ನ ಮುಖವನ್ನ ಕಾಣುವಾಗ ಒಂದು ಉತ್ತಮ ರಾಜಮನೆತನದಲ್ಲಿ ಹುಟ್ಟಿದಂತ ರಾಜಕುವರಿ ಎನ್ನುವ ಹಾಗೆ ನನ್ನ ಮನ ಹೇಳ್ತಾ ಇದೆ. ನಾನು ಹೇಳಿದಂತ ವಿಚಾರ ಸತ್ಯ ಅಂತ ಆದ್ರೆ ಯಾರು ನೀನು, ಯಾಕಿಲ್ಲಿದ್ದೀಯಾ, ಎಲ್ಲ ಕಾಲನ ಮಾಯೆಗೆ ಮುಸುಕಿತು ಬವಣೆ ಹಾಳೆರಗಿಯುವುದು ದುಡಿ ಮೂಲಲ ಮನಜಾತಿ ವಿಚಾರವನ್ನ ಕೇಳ್ತಾ ಇದ್ದೀರಿ. ನೀವು ಊಹಿಸಿದಂತೆ ನಾನು ಇಲ್ಲಿಯವಳಲ್ಲ ತಾಯಿ. ಇಲ್ಲಿಯವಳಲ್ಲ ಅಂತ ಆದ್ರೆ ಎಲ್ಲಿಯವಳು? ಮಹಾರಾಜನ ಮಗಳು ನಾನು. ಮಹಾರಾಜನ ಮಗಳು? ಹೌದು. ಇಲ್ಲಿ ಹಾಕಿದ್ದೀಯ? ಬದುಕಿನಲ್ಲಿ ಆದಂತಹ ಒಂದು ದುರ್ಘಟನೆಯಿಂದ ದೃಷ್ಟಿಯನ್ನ ಕಳೆದುಕೊಂಡು